ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬೆಂಬಲಿಸುವಂತ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಸರ್ಕಾರ ಜಾರಿ ಮಾಡಿದೆ. ಜನರ ಸಮಸ್ಯೆ ಆಲಿಸಿ ನಾವು ಪ್ರಣಾಳಿಕೆಯನ್ನ ಮಾಡಿದ್ದೇವೆ. ಇದು ನ್ಯಾಯಗಳನ್ನು 5 ನ್ಯಾಯಗಳನ್ನು ನಾವು ಘೋಷಣೆ ಮಾಡಿದ್ದೇವೆ. ಮೇ 7ಕ್ಕೆ ಕಾಂಗ್ರೆಸ್ ಪರ ಮತ ಚಲಾಯಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಉತ್ತರ ಕನ್ನಡದ ಲೋಕಸಭೆ ಅಭ್ಯರ್ಥಿಯಾಗಿರುವಂಥ ಅಂಜಲಿ ನಿಂಬಾಳ್ಕರ್. ಬರೋದು 7 ಮೇಗೆ ಏನ್ ಚುನಾವಣೆ ಇದೆ. ಆ ಚುನಾವಣೆಗೆ ತಾವು ಎಲ್ಲಾರು ಕಾಂಗ್ರೆಸ್ ಅಭ್ಯರ್ಥಿ ನಾನು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ಗೆ ಮತ ಹಾಕ್ಬೇಕು ಅಂತ ವಿನಂತಿ ಮಾಡ್ಲಿಕ್ಕೆ ನಿಮ್ ಮುಂದೆ ಬಂದಿದ್ದೀನಿ. ಕಾರಣ ಒಂದೇ ಒಂದಿದೆ, ಹಲವಾರಿದೆ ಆಕ್ಚುಲಿ, ಬಟ್ ಒಂದು ಕಾರಣ ಹೇಳ್ತೀನಿ ಅಷ್ಟೇ. 5 ಗ್ಯಾರಂಟೀಸ್ ಏನ್ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಮುಟ್ಟಿಸ್ತಾ ಇದ್ದಾವೆ, ನುಡ್ದಂತ ನಡೆದಿದೀವಿ. ಹೋದ ವರ್ಷ ಇದೇ ಟೈಮ್ ನಲ್ಲಿ ನಾವು ಎಲ್ಲಾರು ಗ್ಯಾರಂಟಿ ಕಾರ್ಡ್ಸ್ ಬಂದು ನಿಮ್ ಮುಂದೆ ಬಂದಿದೀವಿ. ಈಗ ಮುಟ್ಸಿ ಇನ್ನು 5 ಗ್ಯಾರಂಟೀಸ್ ನಿಮ್ಗೆ ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ, ಇಂಡಿಯಾ ಅಲಯನ್ಸ್ ಸರ್ಕಾರ ಬಂದ್ಮೇಲೆ ಮುಟ್ಟಿಸ್ತೀವಿ ಅಂತ ವಿಶ್ವಾಸ ಭರವಸೆ ಕೊಡ್ಲಿಕ್ಕೆ ಬಂದಿದ್ದೀನಿ. ಪಂಚ ನ್ಯಾಯ, ಮುಖ್ಯವಾಗಿ ಪಂಚ ನ್ಯಾಯ ಭಾರತ್ ಜೋಡೋ ಸಂದರ್ಭದಲ್ಲಿ ನಮ್ ನಾಯಕರು ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಮತ್ತೆ ಮಣಿಪುರಿಂದ ಮಹಾರಾಷ್ಟ್ರ ಮುಂಬೈವರೆಗೂ 10,000 ಕಿಲೋಮೀಟರ್ಸ್ ನಡ್ಕೊಂಡು ಪ್ರತಿಯೊಂದು ಜನ ಯಾರ್ಯಾರು ಭೇಟಿ ಆಗ್ತಾರೆ, ಮಹಿಳೆಯರು, ಯುವಕರು, ಆರ್ಮಿ ಮೆನ್, ಅಗ್ನಿವೀರ್ ಜವಾನ್, PSI ಸ್ಕ್ಯಾಮ್ ಅವರು ಆಗಿದ್ರು, ಅನ್ಎಂಪ್ಲಾಯ್ಮೆಂಟ್, ಕೈಗೆ ಕೆಲಸ ಇಲ್ಲ ಅಂತ ಹಲವಾರು ಸಮಸ್ಯೆಗಳು ಎಲ್ಲ ಅವ್ರ ಗಮನಕ್ಕೆ ತಂದಿದ್ಮೇಲೆ ಈ ಒಂದು ಕಾಂಗ್ರೆಸ್ ಮ್ಯಾನಿಫೆಸ್ಟೋ, ಕಾಂಗ್ರೆಸ್ ಪ್ರಣಾಳಿಕೆ ನಾವು ತಯಾರು ಮಾಡಿದೀವಿ. ಅದು ಪಂಚ ನ್ಯಾಯ, ಅದು ನಿಮ್ ಪ್ರಣಾಳಿಕೆ. ಆದ್ರೆ ಬಿಜೆಪಿ ಅವರು ಎಸಿಯಲ್ಲಿ ಕುತ್ಕೊಂಡು ಮನ್ ಕಿ ಬಾತ್ ಹೇಳ್ತಾರೆ, ಜನ್ ಕಿ ಬಾತ್ ಹೇಳಲ್ಲ. ಅಂತಹ ಬಿಜೆಪಿಗೆ ಈ ಬಾರಿ ಬರೋದು 7 ಮೇಗೆ ನಾವು ಎಲ್ಲರೂ ದಾರಿ ತೋರಿಸ್ಬೇಕಾಗಿದೆ ಅಂತ ನಿಮ್ಗೆ ಕಳಕಳಿಯಿಂದ ವಿನಂತಿ ಮಾಡ್ಲಿಕ್ಕೆ ಬರ್ತಿದ್ದೀನಿ. 10 ವರ್ಷ ಕೇಂದ್ರ ಸರ್ಕಾರದಿಂದ ಇಲ್ಲಿ ಸತೀಶ್ ಸೈಲನ್ನ, ರವೀಂದ್ರ ನಾಯಕ್ ಅವರು, ಹಲವಾರು ಎಲ್ಲಾರು ಅತಿಕ್ರಮಣ ಬಗ್ಗೆನೆ ಮಾತಾಡಿದ್ರು. 30, 40, 50 ವರ್ಷದ ಇದು ವಿಷಯ. ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂದ್ರೆ, ಕಳ್ಕಳಿಯಿಂದ ಜನರ ಪರ ಕೆಲಸ ಮಾಡೋದು, ಅಟ್ಲೀಸ್ಟ್ ನಿರೀಕ್ಷಣೆ ಮಾಡೋದು, ಓದೋದು ಒಂದು ಹೃದಯದಿಂದ ಸ್ವಲ್ಪ ತಾಯಿ ಹೃದಯ ಇರ್ಬೇಕು. ಕೇಂದ್ರ ಸರ್ಕಾರ ಇರ್ತಕ್ಕಂಥ ಪ್ರಧಾನಿ ನಡ್ಸೋರು, ನಮ್ ದೇಶ ನಡ್ಸೋರ್ಗೆ ಬರೀ 56 ಇಂಚ್ ಛಾತಿ ಅಂತ ಹೇಳ್ತಾರೆ. 56 ಇಂಚ್ ಛಾತಿಯಲ್ಲಿ 1.5 इंच का दिल भी नहीं है उनके पास, क्योंकि अगर दिल होता तो इतने सालों से 1,25,000 ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದಾವೆ ಕೇಂದ್ರ ಸರ್ಕಾರದಲ್ಲಿ. ಅಟ್ಲೀಸ್ಟ್ ಏನಂತ ನಿರ್ಧಾರ ತಗೋಬೇಕಾಗಿತ್ತು, ನಿರ್ಧಾರ ಇರ್ಲಿ, ಓದಿ ಆಯ್ತಪ್ಪ ಇದು ಕಡಿಮೆ ಇದೆ, ಅದು ಕಡಿಮೆ ಇದೆ, ಏನಂತ ಪರಿಹಾರ ಕೊಡ್ಬೇಕಾಗಿತ್ತು. ಆದ್ರೆ ಕೂಡ ಮಾಡಿಲ್ಲ. ಅದು ಬಹಳ ದೊಡ್ಡ ಮೋಸ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಖಾನಾಪುರಲ್ಲಿ ಕೂಡ ಸಾಕಷ್ಟು ಜನರ ಮೇಲೆ ಆಗಿದೆ. ನಮ್ಮಿಂದ ಕೂಡ ಸುಮಾರು 5,000 ಅಪ್ಲಿಕೇಶನ್ಸ್ ಪೆಂಡಿಂಗ್ ಇತ್ತು. ಆದ್ರೆ ಎಲ್ಲ ಚಾಲನೆ ಮಾಡಿ ಇದು ಮಾಡಿ ಅಂತ ಬರೀ 100-150 ಜನರಿಗೆ ನಾನು ಹಕ್ಕುಪತ್ರ ಕೊಡ್ಲಿಕ್ಕೆ ಸಾಧ್ಯ ಆಗಿತ್ತು ನನ್ ಶಾಸಕಿಯಾಗಿ ಪೀರಿಯಡ್ ನಲ್ಲಿ. ಆದ್ರೆ ಕೂಡ ಈಗ ಇವತ್ತು ಸಂಜೆ ಟೈಮ್ ಅಲ್ಲಿ ಮಲ್ಲಾಪುರ್ ಜನರಿಗೆ ಎಲ್ಲ ವೇದಿಕೆಯಿಂದ ಎಲ್ಲ ಉತ್ತರ ಕನ್ನಡ ಜಿಲ್ಲೆ ಖಾನಾಪುರ್ ಸೇರಿ ಇದರಲ್ಲಿ ನಿಮ್ಗೆ ವಚನ ಕೊಡ್ತೀನಿ. ಇವತ್ತು ತಾವು ಆಶೀರ್ವಾದ ಕೊಟ್ಟು, ನಮ್ಗೆ ಆಶೀರ್ವಾದ ಕೊಟ್ಟು ತಂದ್ರೆ ಅಲ್ಲ ತರ್ತೀರಾ ಅಂತ ವಿಶ್ವಾಸದಿಂದ ಫಸ್ಟ್ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಇದರ ಬಗ್ಗೆ ನಾನು ಮಂಡನೆ ಮಾಡ್ತೀನಿ. ಅತಿಕ್ರಮಣ ಬಗ್ಗೆ, ಫಾರೆಸ್ಟ್ ಡ್ವೆಲ್ಲರ್ಸ್ ಅತಿಕ್ರಮಣ ಬಗ್ಗೆ ಗಮನ ತರಿಸ್ತೀನಿ ಅಂತ ಕೇಂದ್ರ ಸರ್ಕಾರಕ್ಕೆ ನಿಮ್ಗೆ ಇವತ್ತು ವಿಶ್ವಾಸ
ಕೊಡ್ಲಿಕ್ಕೆ ಬಯಸ್ತೀನಿ. ಇಲ್ಲಿ ಉಸ್ತುವಾರಿ ಸಚಿವರು ಮಂಕಾಳು ವೈದ್ಯ ಇದ್ರೆ ಅಂತ ಅವರು ಹೇಳ್ತಾ ಇರೋ ಬರೀ ಗಮನ ಅಲ್ಲ, ನಿಮ್ ಹಕ್ಕದು ಜಮೀನ್ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ವಿಶ್ವಾಸ ನನ್ಗೆ ಇದೆ. ಯಾಕೆಂದ್ರೆ ಆರ್ ವಿ ದೇಶಪಾಂಡೆ ಸಾಹೇಬ್ರು, ಮಂಕಾಳು ವೈದ್ಯ ಅವರು, ಸತೀಶ್ ಸೈಲ್ ಅವರು ಎಲ್ಲರೂ ಬಹಳ ಹೋರಾಟ ಮಾಡಿ, ರವೀಂದ್ರ ನಾಯಕ್ ಅದರಲ್ಲಿ ಎಲ್ಲರೂ ಹೋರಾಟ ಮಾಡಿ ಒಂದು ಹಂತಕ್ಕೆ ಈಗ ಅದು ಬಂದಿದೆ. ಸ್ವಲ್ಪ ऐसे बोलते ना हाथी गया है बस उसका पूंछ रह गया वो पीछे का, वो पूंछ को निकल दिया तो हाथी भी अपना निकल जाएगा ऐसे लग रहा है मुझे. ಖಂಡಿತವಾಗಿ ಇದು ಒಂದು ದೊಡ್ಡ ವಿಷಯ. ಈ ನನ್ಗೆ ಅಂತ ಬಹುಶಃ ಆ ಸೇವೆ ನನ್ ಕೈಯಿಂದ ಆಗ್ತದೆ, ಅದು ದೊಡ್ಡ ಆಶೀರ್ವಾದ ನನ್ಗೆ ಕೂಡ ಆಗತ್ತೆ ಅಂತ ಹೇಳಿ